ಮುಂದಿನ ಪದ್ಯ ಈ ರೀತಿಯಾಗಿದೆ. ಗಂಧರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ, ಅದರದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತಿಹನು ವಿಷಯಗಳ. ಗಂಧ, ರಸ, ರೂಪ, ಸ್ಪರ್ಶ ಶಬ್ದೊಂದು, ಶಬ್ದ ಒಂದು ತಾನಲ್ಲ, ಅದರದರ ಹೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು, ಮೊದಲಾದ ಇಂದ್ರಿಯಗಳ ಒಳಗೆ ಇದ್ದು ಭೋಗಿಸುತಿಹನು ವಿಷಯಗಳ. ಪರಮಾತ್ಮ ಪಂಚ ತನ್ಮಾತ್ರಗಳಲ್ಲಿ ವ್ಯಾಪ್ತನಾಗಿದ್ದು ಆ ವಿಷಯ ಪದಾರ್ಥದಿಂದ ಬರುವಂತಹ ಸುಖ ಏನಿದೆ ಅದನ್ನ ಜೀವನ ಅನುಭವಕ್ಕೆ ತಂದುಕೊಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ತಂದುಕೊಡ್ತಾನೆ ಅಂತಂತಂದ್ರೆ ಅದಕ್ಕೆ ಬಿಡಿಸ್ತಾರೆ. ಗಂಧ, ರಸ, ರೂಪ. ಗಂಧ ಯಾವುದು? ಗಂಧ ಅಂತಂದ್ರೆ ಪೃಥ್ವಿ ತತ್ವದಲ್ಲಿರ್ತಕ್ಕಂತಹ ಗುಣ. ಗಂಧವತಿ ಪೃಥ್ವಿ ಅಂತ ಕರಿತೀವಿ, ಹೇಳ್ತೀವಿ. ಪೃಥ್ವಿ ತತ್ವದಲ್ಲಿ ಈ ಭೂಮಿಯಲ್ಲಿರ್ತಕ್ಕಂತಹ ಗುಣ ಅದೇ ಗಂಧ. ಆಯ್ತಾ? ಅದು ಯಾವುದಕ್ಕೆ ವಿಷಯ? ಪಂಚ ಜ್ಞಾನೇಂದ್ರಿಯಗಳಿಗೆ ವಿಷಯ ಅಂತ ಇಟ್ಕೊಳ್ಬೇಕು. ಪಂಚ ತನ್ಮಾತ್ರಗಳನ್ನ ಪಂಚ ಜ್ಞಾನೇಂದ್ರಿಯಗಳಿಗೆ ಜೋಡಿಸ್ತಾ ಬರಬೇಕು. ಇವಾಗ ಗಂಧ ಏನಿದೆ ಅದು ಯಾವುದಕ್ಕೆ ವಿಷಯ? ಈ ಮೂಗಿಗೆ ವಿಷಯ ಆಗತ್ತೆ. ಅಂದ್ರೆ ಮೂಗಿನಿಂದ ನಾವು ಒಳ್ಳೆ ಸುಗಂಧವನ್ನ ಅಥವಾ ದುರ್ಗಂಧವನ್ನಾಗ್ಲಿ ಅದರ ಅನುಭವವನ್ನ ನಾವು ಪಡಿತೀವಿ. ಇನ್ನು ರಸ, ಒಳ್ಳೆ ರಸ, ಸುರಸ, ಅದು ಯಾವ ತತ್ವಕ್ಕೆ ಸಂಬಂಧಿಸಿರುವಂತಹದ್ದು ಅಂದ್ರೆ ಅಪ್ತತ್ವ. ಅಪ್ ಅಂದ್ರೆ ನೀರು. ಜಲದಲ್ಲಿ ರಸ ಇದೆ, ಅದನ್ನ ನಾವು ಯಾವುದ್ರ ಮೂಲಕ ಸ್ವೀಕಾರ ಮಾಡ್ತೇವೆ? ಈ ನಾಲಿಗೆಯ ಮೂಲಕ ಸ್ವೀಕಾರ ಮಾಡ್ತೇವೆ. ಇನ್ನು ರೂಪ, ಈ ತೇಜಸ್ಸಿನ ತತ್ವ, ತೇಜೋ ತತ್ವ ಏನಿದೆ, ಈ ತೇಜೋ ತತ್ವದ ಗುಣ ಆಗಿರ್ತಕ್ಕಂಥದ್ದು ಯಾವುದು? ಅದು ರೂಪ. ಅದು ಈ ಕಣ್ಣಿನಿಂದ ನಾವು ಅದನ್ನ ನೋಡ್ತೇವೆ, ಕಣ್ಣಿನಿಂದ ನಮಗೆ ಅನುಭವಕ್ಕೆ ಬರುತ್ತೆ ರೂಪ. ಇನ್ನು ಸ್ಪರ್ಶ, ವಾಯುತತ್ವದ ಸಂಬಂಧಿ ಆಗಿರ್ತಕ್ಕಂಥದ್ದು. ಅಂದ್ರೆ ಗಾಳಿ ಬೀಸಿದಾಗ ನಮಗೆ ಅದರ ಅನುಭವ ಬರುತ್ತೆ. ಅದು ಈ ತ್ವಗಿಂದ್ರಿಯ ಅಂದ್ರೆ ಈ ಮೇಲಿನ ಚರ್ಮ ಏನಿದೆ ಅದಕ್ಕೆ ವಿಷಯ ಆಗತ್ತೆ. ಅಂದ್ರೆ ವಾಯುತತ್ವದಲ್ಲಿರ್ತಕ್ಕಂತಹ ಗುಣ ಅದು ಸ್ಪರ್ಶ. ಇನ್ನು ಶಬ್ದ, ಶಬ್ದ ಅಂತಂದ್ರೆ ಆಕಾಶ ತತ್ವದಲ್ಲಿರ್ತಕ್ಕಂತಹ ಗುಣ. ಶಬ್ದ ಗುಣಕಂ ಆಕಾಶಂ ಅಂತ. ಆ ಆಕಾಶ ತತ್ವದಲ್ಲಿರ್ತಕ್ಕಂತಹ ಗುಣ ಏನಿದೆ ಅದು ಶಬ್ದ. ಅದು ನಮ್ಮ ಶ್ರವಣೇಂದ್ರಿಯಕ್ಕೆ ಗೋಚರ ಆಗತ್ತೆ, ಅಂದ್ರೆ ನಮ್ಮ ಕಿವಿಗಳಿಗೆ ಗೋಚರ ಆಗತ್ತೆ. ಹೀಗೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚ ತನ್ಮಾತ್ರಗಳೇನಿದೆ ಅದರ ಅನುಭವ ನಮಗೆ ಬರುತ್ತೆ. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಈ ಪಂಚ ತನ್ಮಾತ್ರಗಳೇನಿದೆ ಇದರಲ್ಲಿ ಒಂದು ಕೂಡ ಅದು ಪರಮಾತ್ಮ ಅಂತ ಆಗೋದಿಲ್ಲ. ಒಂದು ತಾನಲ್ಲ. ಅಂದ್ರೆ ಪರಮಾತ್ಮ ತಾನು ಇದು ಯಾವುದರ ಸ್ವರೂಪವೂ ಅಲ್ಲ. ಗಂಧ ಅವನೇ ಆಗಿಲ್ಲ, ಸ್ಪರ್ಶ ಅವನೇ ಆಗಿಲ್ಲ, ರೂಪ ಅವನೇ ಆಗಿಲ್ಲ. ಹಾಗಾದ್ರೆ ಹೇಗೆ? ತದಾಕಾರನಾಗಿ, ತದ್ವಾಚ್ಯನಾಗಿ, ತದ್ ಶಬ್ದದಿಂದ ವಾಚ್ಯನಾಗಿ, ತದ್ ಭಿನ್ನನಾಗಿ ಪರಮಾತ್ಮ ಇರ್ತಾನೆ.
ಗಂಧದಲ್ಲಿ ಗಂಧದ ಆಕಾರನಾಗಿರ್ತಾನೆ. ಗಂಧ ಅನ್ನುವಂತಹ ಶಬ್ದದಿಂದ ವಾಚ್ಯನಾಗಿರ್ತಾನೆ. ಗಂಧದ ಅಂತರ್ಯಾಮಿಯಾಗಿದ್ದು ಗಂಧದಿಂದ ಭಿನ್ನನಾಗಿರ್ತಾನೆ ಪರಮಾತ್ಮ. ಹೀಗೆ ಈ 5ರಲ್ಲೂ ಹೀಗೆ ಇಟ್ಕೊಳ್ಬೇಕು. ಗಂಧ ರಸರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ, ಅದರದರ ಪೆಸರಿಂದ ಕರೆಸುತ್ತಾ. ನೋಡಿ, ಅದನ್ನೇ ತಿಳಿಸ್ತಾರೆ. ಗಂಧದ ಒಳಗಡೆ ಪರಮಾತ್ಮನಿಗೆ ಹೆಸರೇನು ಅಂತಂದ್ರೆ ಗಂಧ ಅಂತಾನೆ ಹೆಸರು ಅವನಿಗೆ. ರೂಪದ ಒಳಗಡೆ ಇರ್ತಕ್ಕಂತಹ ಪರಮಾತ್ಮನಿಗೆ ಹೆಸರು ರೂಪ ಅಂತಾನೆ ಹೆಸರು. ಗಂಧ, ರೂಪ ಹೀಗೆ ಅವನ ಹೆಸರುಗಳಿಂದ ಕರೆಸಲ್ಪಡ್ತಾನೆ. ಅದರೆದರ ಪೆಸರಿಂದ ಕರೆಸುತ್ತಾ ಏನ್ ಮಾಡ್ತಾನೆ ಅಂದ್ರೆ ಜೀವರಿಗೆ ತರ್ಪಕನು ತಾನಾಗಿ, ಜೀವರಿಗೆ ಸಮಸ್ತ ಜೀವರಾಶಿಗಳ ಗಣಕ್ಕೆ ತರ್ಪಕನಾಗಿರ್ತಾನಂತೆ. ತರ್ಪಕ ಅಂತಂದ್ರೆ ತೃಪ್ತಿಯನ್ನ ಪಡಿಸ್ತಾನೆ. ತೃಪ್ತಿಯನ್ನ ಪರಮಾತ್ಮ ಜೀವರಾಶಿಗಳಿಗೆ ಆ ತನ್ಮಾತ್ರಗಳ ದ್ವಾರ ತಾನು ತೃಪ್ತಿಯನ್ನ ಪಡಿಸ್ತಾನೆ. ಅದಕ್ಕೆ ತರ್ಪಕ. ತರ್ಪಕ ಅಂತಂದ್ರೆ ಯಾರು ತೃಪ್ತಿಯನ್ನ ಪಡಿಸ್ತಾನೋ ಅವನು ತರ್ಪಕ. ಪರಮಾತ್ಮನೂ ಅಷ್ಟೇ. ಈ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇದೆಲ್ಲ ಈ ಪಂಚಜ್ಞಾನೇಂದ್ರಿಯಗಳ ಮೂಲಕ ಅವನಿಗೆ ಆ ಜೀವರಾಶಿಗೆ ಅನುಭವಕ್ಕೆ ಬರುವ ಹಾಗೆ ಮಾಡ್ತಾನೆ. ಅಲ್ಲಿ ತುಂಬಾ ಪ್ರೋಸೆಸ್ ಇದೆ. ಕೇವಲ ಮತ್ತೆ ಜಡವಾದ ಇಂದ್ರಿಯಕ್ಕೂ ಆ ಸಾಮರ್ಥ್ಯ ಇಲ್ಲ. ಹಾಗಾದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಈ 5 ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳಿದ್ದಾರೆ. ಅವರ ಮೂಲಕ ತೃಪ್ತಿಪಡಿಸ್ತಾನೆ. ಹಾಗಾದ್ರೆ ಅವರು ಕೂಡ ಸ್ವತಂತ್ರರ ಅಂತಂದ್ರೆ ಇಲ್ಲ. ಆ ಜ್ಞಾನೇಂದ್ರಿಯಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಸ್ವತಂತ್ರರಲ್ಲ. ಹಾಗಾದ್ರೆ ಅವರ ಅಂತರ್ಯಾಮಿಯಾಗಿ ಯಾರಿರ್ತಾರೆ? 5 ರೂಪಗಳಿಂದ, ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನ ರೂಪಗಳಿಂದ ಇರ್ತಕ್ಕಂತಹ ಮುಖ್ಯ ಪ್ರಾಣ ದೇವರಿದ್ದಾರೆ. ಅವರ ಮೂಲಕ ತೃಪ್ತಿಯನ್ನ ಪಡಿಸ್ತಾನೆ. ಹಾಗಾದ್ರೆ ಅವರು ಕೂಡ ಸ್ವತಂತ್ರರಲ್ಲ. ಮುಖ್ಯ ಪ್ರಾಣ ದೇವರು ಇದನ್ನ ಮಾಡಲಿಕ್ಕೆ ಸ್ವತಂತ್ರರಲ್ಲ. ಆದ್ದರಿಂದ ಅವರನ್ನ ನಿಯಮನ ಮಾಡುವಂತಹ ತನ್ನ 5 ರೂಪಗಳನ್ನ ಇಟ್ಟಿರ್ತಾನೆ. ಅನಿರುದ್ಧಾದಿ ರೂಪಗಳನ್ನ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಹೀಗೆ ತಾನು ನಿಯಮನವನ್ನ ಮಾಡ್ತಾನೆ. ಅಂದ್ರೆ ಅವರ ಮೂಲಕ ಪ್ರಾಣದೇವರಿಗೆ ಪರಮಾತ್ಮ ತಾನು ಮುಖ್ಯ ಪ್ರಾಣದೇವರನ್ನ ನಿಯಮನ ಮಾಡ್ತಾ. ಮುಖ್ಯ ಪ್ರಾಣದೇವರು ಆ ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರನ್ನ ನಿಯಮನವನ್ನ ಮಾಡ್ತಾ ಇರ್ತಾರೆ. ಅವರು ಜ್ಞಾನೇಂದ್ರಿಯಕ್ಕೆ ನಿಯಾಮಕರಾಗಿರ್ತಾರೆ. ಹೀಗೆ ವಿಷಯ ಪದಾರ್ಥಗಳ ಅನುಭವ ಜೀವನಿಗಾಗಬೇಕಾದ್ರೆ ಮುಖ್ಯವಾಗಿ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಪರಮಾತ್ಮ ಆ ವಿಷಯ ಪದಾರ್ಥಗಳ ಸಂಪರ್ಕವನ್ನ ಜೀವರಾಶಿಗಳಿಗೆ ಹೊಂದಿಸ್ತಾನೆ. ನಮ್ಗಿವತ್ತು ಒಳ್ಳೆ ಸುಗಂಧ ನಮ್ಮ ಮೂಗಿಗೆ ಬಡಿತಾ ಇದೆ ಅಂತಂದ್ರೆ ಅದರ ಅರ್ಥ ಏನು? ಗಂಧಕ್ಕೆ ಅಭಿಮಾನಿ ಆಗಿರ್ತಕ್ಕಂತಹ ದೇವತೆಗಳು, ಗಂಧಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಮತ್ತೆ ಘ್ರಾಣಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಇಚ್ಛೆ ಪಟ್ಟಿದ್ದಾರೆ. ಇವರಿಬ್ಬರು ಮತ್ತೆ ಇವರ ಅಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ಇಚ್ಛೆ ಪಟ್ಟಿದ್ದಾನೆ. ಈ ಗಂಧ ಈ ಜೀವನಿಗೆ ತಲುಪಬೇಕು, ಈ ರೂಪ ಈ ಜೀವನಿಗೆ ಒಳ್ಳೆ ಸ್ವರೂಪ ಈ ಜೀವನಿಗೆ ಕಾಣಬೇಕು, ಈ ಶ್ರವಣ ಒಳ್ಳೆ ಶಬ್ದ ಈ ಜೀವನಿಗೆ ಸುಜೀವಿ ಆಗಿರ್ತಕ್ಕಂಥವನಿಗೆ ಕೇಳಿಸಬೇಕು, ಭಾಗವತಾದಿ ಗ್ರಂಥಗಳ ಶ್ರವಣ ಆಗಬೇಕು ಅಂತ ಆ ಶಬ್ದದ ಒಳಗಡೆ ಇರ್ತಕ್ಕಂತಹ ಪರಮಾತ್ಮ ಮತ್ತೆ ಇಂದ್ರಿಯಗಳ ಒಳಗಡೆ ಇರ್ತಕ್ಕಂತಹ ಪರಮಾತ್ಮ ತಾನೇ ಆಗಿದ್ರೂ ಕೂಡ ಹೀಗೆ ಪರಮಾತ್ಮ ಇಚ್ಛೆ ಪಟ್ಟಿರ್ತಾನೆ. ತನ್ನ ರೂಪಗಳಿಂದ ಇಚ್ಛೆಯನ್ನ ಪಡಿಸಿರ್ತಾನೆ. ಈ ಇಚ್ಛೆಯನ್ನ ಪಟ್ಟಿದ್ದರಿಂದ ಅವನಿಗೆ ಒಳ್ಳೆ ಗಂಧ ಸಿಕ್ತು, ಒಳ್ಳೆ ರೂಪ ಲಭಿಸ್ತು, ಒಳ್ಳೆ ಶಬ್ದ ಆಯ್ತು, ಒಳ್ಳೆ ಸ್ಪರ್ಶ ಆಯ್ತು. ಹೀಗೆ ಪರಮಾತ್ಮನ ಇಚ್ಛೆಗೆ ಬರ್ಲಿಲ್ಲ ಅಂತಂತಾದ್ರೆ ಆಯಾ ಜೀವ ಯೋಗ್ಯತಾನುಸಾರವಾಗಿ ತಾನು ಈ ಎಲ್ಲದನ್ನ ಕೆಟ್ಟದನ್ನಾಗೂ ಮಾಡ್ತಾನೆ. ಕೆಟ್ಟ ಗಂಧ, ಕೆಟ್ಟ ರೂಪ, ಕೆಟ್ಟ ಸ್ಪರ್ಶ, ಕೆಟ್ಟ ರಸ ಇದೆಲ್ಲವೂ ಲಭಿಸುವ ಹಾಗೆ ಮಾಡ್ತಾನೆ ಜೀವರಾಶಿಗಳ ಯೋಗ್ಯತಾನುಸಾರವಾಗಿ ಅಂತ. ಅದಕ್ಕೆ ಜೀವರಿಗೆ ತರ್ಪಕನು ತಾನಾಗಿ ತೃಪ್ತಿಯನ್ನ ಪಡಿಸ್ತಾನೆ. ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ ಅಂತ ಇದ್ದಾರೆ. ಹೊಂದಿಕೊಂಡಿಹ ಅಂತಂದ್ರೆ ಇದೇನೆ ವ್ಯಾಪ್ತಿ. ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಈ ಇಂದ್ರಿಯಗಳಲ್ಲೂ ವ್ಯಾಪ್ತನಾಗಿದ್ದಾನೆ. ಈ ಪಂಚ ತನ್ಮಾತ್ರಗಳಲ್ಲೂ ಪರಮಾತ್ಮ ತಾನು ವ್ಯಾಪ್ತನಾಗಿದ್ದಾನೆ.
ಹೊಂದಿಕೊಂಡಿಹ ಇವನು ಎಂಥವನು ಅಂತಂದ್ರೆ ಪರಮ ಕರುಣಾ ಸಿಂಧು. ಭಕ್ತರ ವಿಷಯದಲ್ಲಿ ಪರಮ ಕರುಣಾ ಸಿಂಧು, ಕರುಣಾನಿಧಿ, ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ, ದಯಾ ಸಮುದ್ರನಾಗಿದ್ದಾನೆ, ಪರಮ ಕರುಣಾ ಸಿಂಧು. ಶಾಶ್ವತ ಅಂತಂದ್ರು. ಶಾಶ್ವತ ಅಂತಂದ್ರೆ ಶಶ್ವದೇಕ ಪ್ರಕಾರನಾಗಿರ್ತಾನೆ. ಈ ಎಲ್ಲ ಇಂದ್ರಿಯಗಳಲ್ಲಿ ತಾನು ವ್ಯಾಪ್ತನಾಗಿದ್ರು ಕೂಡ ಆ ವಿಷಯ ಪದಾರ್ಥಗಳ ಜಡವಾದಂತಹ ಭೋಗ, ಜಡ ವಿಷಯಗಳ ಭೋಗ ಪರಮಾತ್ಮನಿಗಿದೆಯಾ? ಇಲ್ಲ, ಪರಮಾತ್ಮನಿಗೆ ಎಂದೆಂದಿಗೂ ಕೂಡ ಇರೋದಿಲ್ಲ. ಈ ಜಡ ವಿಷಯಗಳ ಸಂಪರ್ಕ ಪರಮಾತ್ಮನಿಗೆ ಎಂದೆಂದಿಗೂ ಕೂಡ ಇರೋದಿಲ್ಲ. ಹಾಗಾದ್ರೆ ತಾನು ಭೋಗಿಸಬೇಕಾದ್ರೆ ಏನು ಮಾಡ್ತಾನೆ? ಶುಭ ರಸವನ್ನ, ತನ್ನ ರಸವನ್ನ ತನ್ನ ಇಂದ್ರಿಯಗಳಿಂದ, ಸ್ವಾಖ್ಯ ಇಂದ್ರಿಯಗಳಿಂದ ಸ್ವಾಖ್ಯ ರಸವನ್ನ ಪರಮಾತ್ಮ ಭೋಗವನ್ನ ಮಾಡ್ತಾನೆ. ಅದು ಎಲ್ಲವೂ ಕೂಡ ಜ್ಞಾನಾನಂದಾತ್ಮಕವಾಗಿ ಆಗಿರುತ್ತೆ. ಅಂತಹ ಶುಭ ರಸವನ್ನ ಪರಮಾತ್ಮ ಮಾತ್ರ, ಅದರ ಸಾರವನ್ನ ಮಾತ್ರ ಪರಮಾತ್ಮ ಸ್ವೀಕಾರವನ್ನ ಮಾಡಿ, ಇನ್ನು ಬೇರೆ ಎಲ್ಲ ಮಿಕ್ಕಿರ್ತಕ್ಕಂತಹ ರಸ, ಆ ಜಡದ ವಿಷಯದ ಸಂಪರ್ಕ ಜೀವರಾಶಿಗೆ ಆಗುವ ಹಾಗೆ ಮಾಡ್ತಾನೆ. ಶಾಶ್ವತ ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತ್ತಿಹನು ವಿಷಯಗಳ, ಅದನ್ನೇ ಎಂದರು. ಮನಸ್ಸೇ ಮೊದಲಾಗಿರ್ತಕ್ಕಂತಹ ಏಕಾದಶಿ ಇಂದ್ರಿಯಗಳು, ಈ ಏಕಾದಶಿ ಇಂದ್ರಿಯಗಳಲ್ಲಿದ್ದು ತಾನು ಭೋಗವನ್ನ ಮಾಡ್ತಾ ಇರ್ತಾನೆ. ಯಾವುದನ್ನ? ವಿಷಯ ಪದಾರ್ಥಗಳ ಭೋಗವನ್ನ ತಾನು ಮಾಡ್ತಾ ಇರ್ತಾನೆ. ಆದ್ರೆ ಕೇವಲ ಅದು ಪ್ರಾಕೃತವಾದಂತಹ ವಿಷಯ ಪದಾರ್ಥಗಳ ಭೋಗ ಅಲ್ಲ, ಆ ವಿಷಯ ಅಪ್ರಾಕೃತವಾಗಿರುತ್ತೆ. ಅಂದ್ರೆ ಎಲ್ಲವೂ ಜ್ಞಾನಾನಂದಾತ್ಮಕವಾಗಿಯೇ ಇರುತ್ತೆ. ಅಂತಹ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ವಿಷಯ ಪದಾರ್ಥಗಳ ಭೋಗವನ್ನ ನಿರಂತರವಾಗಿ ಮಾಡ್ತಾ ಇರ್ತಾನೆ. ಇದು ಬಿಂಬರೂಪನಾಗಿ ಮಾಡ್ತಾನೆ. ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಾಶಿಗಳ ಕೈಯಲ್ಲಿ ಅದನ್ನ ಮಾಡಿಸ್ತಾನೆ. ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರಾಶಿಗಳು ನಮ್ಮ ಕೈಯಲ್ಲಿ ಅದನ್ನ ತಾನು ನಿಂತು ಆ ಕೆಲಸವನ್ನ ಮಾಡಿಸ್ತಾನೆ. ಆದ್ದರಿಂದ ಬಿಂಬದ ಕ್ರಿಯಾನುಸಾರವಾಗಿ ಪ್ರತಿಬಿಂಬದ ಕ್ರಿಯೆ ನಡೆಯುತ್ತೆ. ಬಿಂಬ ಇಚ್ಛೆ ಪಟ್ರೆ ಒಳ್ಳೆ ಗಂಧ, ರಸ, ರೂಪ, ಸ್ಪರ್ಶ ಎಲ್ಲವೂ ಒಳ್ಳೆಯದಾಗಿ ನಮಗೆ ಲಭ್ಯ ಆಗತ್ತೆ. ಬಿಂಬ ಇಚ್ಛೆ ಪಡ್ಲಿಲ್ಲ ಅಂತಂತಾದ್ರೆ ಪ್ರತಿಬಿಂಬರಾದಂತಹ ಜೀವರಾಶಿಗಳ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಆ ಯೋಗ್ಯತಾನುಸಾರವಾಗಿ ಪರಮಾತ್ಮ ಈ ವಿಷಯ ಪದಾರ್ಥಗಳ ಭೋಗವನ್ನ ಜೀವರಾಶಿಗಳಿಗೆ ಮಾಡಿಸ್ತಾನೆ ಅಂತ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಅದನ್ನೇ ಅಂದ್ರಲ್ವಾ, ಏನಂತ? ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿಸು ಮನಸರೊಳು ನಿಂದು ನಿಯಾಮಿಸುವ ಶ್ವಸನಾಂತರ್ಗತ ವಾಸುದೇವತ ವಿಷಯಂಗಳ ಭೋಗಿಸುವನೆಂದರಿವುದೇ ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಹೀಗೆ ಪರಮಾತ್ಮ ನಿಂತು ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ಈ ಎಲ್ಲ ಕ್ರಿಯೆಗಳು ಕೂಡ ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆಯನ್ನ ಮಾಡಿದ್ರೆ ನಿಜವಾಗಲೂ ಬಾಳಲಿಕ್ಕೆ ಫಲ ಅಂತ ಜಗನ್ನಾಥದಾಸರೇ ಆ ಪದ್ಯದಲ್ಲಿ ನಮಗೆ ಇನ್ನೊಂದು ರೀತಿಯಲ್ಲಿ ಅದನ್ನ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.